ಸಾಧಿಸುವ ಛಲ ಇದ್ದರೆ, ನಿಮ್ಮ ಕನಸಿಗಾಗಿ ಹೋರಾಡುವ ಗುಣ ನಿಮ್ಮಲ್ಲಿದ್ದರೆ ಯಾವುದೂ ಅಸಾಧ್ಯವಲ್ಲ. ನೀವು ಈ ಸಾವಿಲ್ಲದ ಮನೆಯ ಸಾಸಿವೆಯ ಕತೆ ಕೇಳಿದ್ದೀರಿ ಅಲ್ವಾ? ಅದೇ ರೀತಿ ಆಧುನಿಕ ದಿನಗಳಲ್ಲಿ ನಾವು ಗಮನಿಸಿದ್ರೆ ಪಾರ್ಲೆ ಜಿ ತಿನ್ನದಂಥ ಒಂದು ಮನೆಯನ್ನು ಭಾರತದಲ್ಲಿ ಹುಡುಕಿ ಅಂತಂದ್ರೆ ಹುಡುಕೋದು ಕಷ್ಟ ಆಗಬಹುದು. ಅಷ್ಟರ ಮಟ್ಟಿಗೆ ಫೇಮಸ್ ಆಯಿತು ಪಾರ್ಲೆ ಜಿ. ಅದಕ್ಕೂ ಮುಂಚೆ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ಸ್. ನೋಡೋಕೆ ಬಹಳ ಸರಳ ಅನಿಸುವ ಪಾರ್ಲೆ ಜಿ ಬಿಸ್ಕೆಟ್ಸ್ ಒಟ್ಟು 5,000 ಕೋಟಿ ಮೌಲ್ಯದ ವಹಿವಾಟು ನಡೆಸ್ತಾ ಇದೆ. 2003ರಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಮಾರಾಟವಾದ ಬಿಸ್ಕೆಟ್ ಎಂಬ ದಾಖಲೆ ಪಾರ್ಲೆ ಜಿ ಬರೆದಿದೆ. ಪ್ರತಿ ತಿಂಗಳು 100 ಕೋಟಿ ಪಾರ್ಲೆ ಜಿ ಪ್ಯಾಕ್ಗಳನ್ನು ತಯಾರು ಮಾಡುತ್ತೆ ಈ ಕಂಪನಿ. ಪಾರ್ಲೆ ಕಂಪನಿಯ ಈ ದಾಖಲೆಗಳಿಗೆ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಮೋಹನ್ ಲಾಲ್ ದಯಾಲ್. 12 ವರ್ಷದ ಈ ಹುಡುಗ ಬಿಸ್ನೆಸ್ ಬಗ್ಗೆ ಪಟ್ಟುಗಳನ್ನು ಕಲಿಯೋದಕ್ಕೆ ಬಾಂಬೆಗೆ ಹೋದ್ರು. ಅಲ್ಲಿದ್ದ 6 ವರ್ಷದಲ್ಲಿ ಕಲಿತ ಪಾಠದ ಆಧಾರದ ಮೇರೆಗೆ ಒಂದು ಟೈಲರ್ ಶಾಪ್ ಅನ್ನು ಸ್ವಂತವಾಗಿ ಆರಂಭಿಸಿದ್ರು. ಇದೆಲ್ಲ ಆದ ಮೇಲೆ ಸನ್ಯಾಸಿ ಆಗಬೇಕು ಅಂದುಕೊಂಡ ಮೋಹನ್ ಲಾಲ್ ದಯಾಲ್ ಭಿಕ್ಷೆ ಬೇಡಿ ತಿನ್ನೋದಕ್ಕೆ ಇಷ್ಟಪಡಲಿಲ್ಲ. ಆ ಬಳಿಕ ಆರಂಭ ಆಗಿದ್ದೇ ಪಾರ್ಲೆ ಜಿಯ ಜರ್ನಿ. ಒಂದೊಂದು ದೃಢ ಹೆಜ್ಜೆಗಳು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮೋಹನ್ ಲಾಲ್ ದಯಾಲ್ ಅವರಿಗೆ ಒಟ್ಟು 5 ಜನ ಮಕ್ಕಳು. ಅವರಲ್ಲಿ ಒಬ್ರು ಜಯಂತಿ ಲಾಲ್. ಅವರ ಪುತ್ರ ರಮೇಶ್ ಚೌಹಾಣ್ ಮುಂದಿನ ದಿನಗಳಲ್ಲಿ ವಾಟರ್ ಕಿಂಗ್ ಆಫ್ ಇಂಡಿಯಾ ಅಂತ ದಾಖಲೆ ಬರೆದ್ರು. ಹೀಗೆ ಅವರ ಕುಟುಂಬ ಉದ್ಯಮ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಇವತ್ತು ನಾವು ಪಾರ್ಲೆ ಜಿಯ ಸಕ್ಸಸ್ ಸ್ಟೋರಿ ಬಗ್ಗೆ ಕಲಿಯೋಣ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಮೋಹನ್ ಲಾಲ್ ದಯಾಲ್ ಅವರು ಬಾಂಬೆಗೆ ಹೋದ್ರು, ಪಾಠ ಕಲಿತರು, ಟೈಲರಿಂಗ್ ಬಿಸ್ನೆಸ್ ಮಾಡಿದ್ರು. ಆ ಬಳಿಕ ಭಾರತದಲ್ಲಾಗ್ತಿದ್ದ ಬದಲಾವಣೆಗಳನ್ನು ಗಮನಿಸ್ತಾ ಹೋದ್ರು. ವಿದೇಶಿ ವಸ್ತುಗಳು ಹೆಚ್ಚಾಗಿ ನಮ್ಮ ದೇಶದಲ್ಲಿ ಬಿಕರಿ ಆಗ್ತಾ ಇದ್ವು. ಅದಕ್ಕೆ ಅಂತ ಒಂದು ಡಿಮಾಂಡ್ ಇತ್ತು. ಕ್ಯಾಂಡಿ, ಚಾಕ್ಲೇಟ್, ಹೀಗೆ ಅನೇಕ ವಸ್ತುಗಳು. ಟೆಕ್ಸ್ಟೈಲ್ ವಿಚಾರವಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರು ಅದನ್ನು ವಿರೋಧಿಸಿ ಖಾದಿಯನ್ನು ಜಾರಿಗೆ ತಂದಿದ್ದು, ಭಾರತೀಯ ವಸ್ತುಗಳನ್ನೇ ಕೊಂಡುಕೊಳ್ಳಿ ಅಂತ ಅಂದಿದ್ದು, ಇದೆಲ್ಲವನ್ನು ನಾವು ಗಮನಿಸಿದ್ದೀವಿ. ಆತ್ಮನಿರ್ಭರತೆ ಅನ್ನೋದ್ರ ಬಗ್ಗೆ ಆಗಿನ ಕಾಲದಲ್ಲಿ ಉದ್ಯಮಿಗಳು ಚಿಂತಿಸ್ತಿದ್ರು ಅನ್ನೋದಕ್ಕೆ ಮೋಹನ್ ಲಾಲ್ ದಯಾಲ್ ಅವರು ಉದಾಹರಣೆ. ಅವರು ನಾವ್ಯಾಕೆ ಭಾರತದಲ್ಲಿ ಕ್ಯಾಂಡಿ ಬಿಸ್ನೆಸ್ ಆರಂಭ ಮಾಡಬಾರ್ದು, ಯಾಕೆ ಬರೀ ವಿದೇಶಿ ಕ್ಯಾಂಡಿಗಳನ್ನು ನಮ್ಮ ಜನ ಅಷ್ಟೊಂದು ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕು ಅಂತ ಯೋಚನೆ ಮಾಡಿದವರೇ ಸೀದಾ ಜರ್ಮನಿಗೆ ಹಾರಿದ್ರು. ಜರ್ಮನಿಯಲ್ಲಿ ಕ್ಯಾಂಡಿ ಮಾಡೋದು ಹೇಗೆ, ಚಾಕ್ಲೇಟ್ ತಯಾರಿಕೆ, ಆ ಬಗ್ಗೆ ಒಂದು ಕೋರ್ಸ್ ಅನ್ನ ಮಾಡಿದ್ರು. ಅಲ್ಲಿದ್ದು ಕಲಿಯೋ ಸಂದರ್ಭದಲ್ಲೇ ಇದರ ಪೊಟೆನ್ಷಿಯಲ್ ಅನ್ನ ತಿಳ್ಕೊಂಡ ಅವರು 60,000 ರೂಪಾಯಿ ಖರ್ಚು ಮಾಡಿ ಕ್ಯಾಂಡಿ ಮಾಡುವ ಯಂತ್ರವನ್ನ ಜರ್ಮನಿಯಿಂದ ಟ್ರೈನಿಂಗ್ಗೆ ಹೋದವರು ಬರ್ತಾ ತಂದು ಬಿಟ್ರು. 1929ರಲ್ಲಿ ಮುಂಬೈನ ವಿಲೆ ಪಾರ್ಲೆ ಅನ್ನೋ ಜಾಗದಲ್ಲಿ ಪಾರ್ಲೆ ಕಂಪನಿ ಆರಂಭ ಆಯಿತು. ವಿಲೆ ಪಾರ್ಲೆ, ಪಾರ್ಲೆ ಏನಿದು ಲಿಂಕು ಅಂತ ನೀವು ಕೇಳಬಹುದು. ಮೋಹನ್ ಲಾಲ್ ದಯಾಲ್ ಅವರು ಎಷ್ಟರ ಮಟ್ಟಿಗೆ ಬ್ಯುಸಿ ಇದ್ರು ಅಂತಂದ್ರೆ, ಅಥವಾ ಕಲಿಕೆಯ ಬಗ್ಗೆ ಎಷ್ಟು ಮುಳುಗಿ ಹೋಗ್ಬಿಟ್ಟಿದ್ರು ಅಂತಂದ್ರೆ, ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡುವಂತಹ ಕಂಪನಿಗೆ ಏನು ಹೆಸರಿಡಬೇಕು ಅನ್ನೋದ್ರ ಬಗ್ಗೆ ಅವರು ಆಲೋಚನೆ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ವಿಲೆ ಪಾರ್ಲೆ ಅವರು ವಾಸ ಇದ್ದ ಜಾಗ ಏನಿತ್ತು ಅದನ್ನೇ ಕಂಪನಿಯ ಹೆಸರಾಗಿ ಇಟ್ಟರು. ಪಾರ್ಲೆ ಜಿ ಅನ್ನೋ ಕಂಪನಿ ಜನ್ಮ ತಾಳಿತು. ಹೀಗೆ ಬಿಸ್ನೆಸ್ 6ಕ್ಕೇಳದೆ 3ಕ್ಕಿಳಿಯದೆ ಮುಂದುವರಿತಾ ಇತ್ತು. ಕಂಪನಿ ಆರಂಭ ಆದ 10 ವರ್ಷದಲ್ಲಿ ಕಂಪನಿಯನ್ನ ಮಾರಿ ಬಿಡೋದಾ ಅಂತ ಯೋಚನೆ ಮಾಡಿದ್ರು. ಆದ್ರೂ ಅವರು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮುಂದುವರಿಸಿಕೊಂಡು ಹೋದ್ರು. 1936ರಲ್ಲಿ ಮೋಹನ್ ಲಾಲ್ ದಯಾಲ್ ಅವರು ನಿವೃತ್ತರಾದರು. ಅವರ 5 ಪುತ್ರರು ಕಂಪನಿಯನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನ ಹೊತ್ಕೊಂಡ್ರು. ಹೀಗೆ 1938ರಲ್ಲಿ ಪಾರ್ಲೆ ಕಂಪನಿ ಗ್ಲೂಕೋ ಬಿಸ್ಕೆಟ್ಗಳನ್ನ ತಯಾರಿಕೆ ಮಾಡೋದನ್ನ ಆರಂಭ ಮಾಡಿತು. ಆ ಬಳಿಕ 2ನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ವಿದೇಶಗಳ ಉತ್ಪನ್ನಗಳ ಮೇಲೆ ಭಾರತೀಯರು ಡಿಪೆಂಡ್ ಆಗಿದ್ರು. ಹೀಗಾಗಿ ರಫ್ತು ಆಮದು ಇದೆಲ್ಲ ಸರಿಯಾಗಿ ಆಗಲಿಲ್ಲ. ದೊಡ್ಡ ಮಟ್ಟದಲ್ಲಿ ಗ್ಲೂಕೋ ಬಿಸ್ಕೆಟ್ಗಳಿಗೆ ಡಿಮಾಂಡ್ ಎದುರಾಯಿತು. ಕಡಿಮೆ ಬೆಲೆಗೆ ಉತ್ತಮ ಕ್ವಾಲಿಟಿಯ ದೇಸಿ ಉತ್ಪನ್ನ ಜನರಿಗೆ ಸಿಗುವಂತಾಯಿತು. ಎಂಥ ದೊಡ್ಡ ದಾಖಲೆಯನ್ನು ಪಾರ್ಲೆ ಜಿ ಆಗ ಬರೀತು ಅಂತಂದ್ರೆ, ವ್ಯಾಪಾರ ಅಂತೂ ಡಬಲ್ ಟ್ರಿಪಲ್ ಪ್ರಾಫಿಟ್ ಅನ್ನ ಕೊಡುವಷ್ಟರ ಮಟ್ಟಿಗೆ ಯಶಸ್ವಿ ಆಗುವತ್ತ ಮುಂದೆ ಸಾಗ್ತಾ ಇತ್ತು. ಇವರ ಬಳಿ ವಿಶ್ವದಲ್ಲೇ ಯಾರೂ ಕಾಣದ ಅತಿ ದೊಡ್ಡ ಓವನ್ ಇತ್ತು. ಅದರ ಅಳತೆ 250 ಅಡಿ ಉದ್ದದ ಓವನ್ ಅನ್ನ ಪಾರ್ಲೆ ಗ್ಲೂಕೋ ಕಂಪನಿ ಬಳಸಿಕೊಳ್ತಾ ಇತ್ತು. ಹೀಗಿದ್ದಾಗಲೇ ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಗೋಧಿಗೆ ಹಾಹಾಕಾರ ಎದುರಾಯಿತು. ಗೋಧಿಯ ಶಾರ್ಟೇಜ್ ಇತ್ತು. ಹೀಗಾಗಿ ಆ ಸಂದರ್ಭ ಗೋಧಿಯ ಮೇಲೆ ಡಿಪೆಂಡೆಂಟ್ ಆಗಿದ್ದ ಪಾರ್ಲೆ ಗ್ಲೂಕೋ ಕಂಪನಿ ಬಾರ್ಲಿ ಬಿಸ್ಕೆಟ್ಗಳನ್ನ ತಯಾರಿಕೆ ಮಾಡ್ತು.
ಬಾರ್ಲಿ ಬಿಸ್ಕೆಟ್ ಅನ್ನು ತಿಂದು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಆಡ್ ಅನ್ನು ಸಹ ಅವರು ಪ್ರಚುರಪಡಿಸಿದ್ರು. ಆ ಬಳಿಕ ಗೋಧಿಯ ಪೂರೈಕೆ ಹೆಚ್ಚಾದಂತೆ ಅಗೈನ್ ಗ್ಲೂಕೋ ಬಿಸ್ಕೆಟ್ಗಳು ಮಾರ್ಕೆಟ್ಗೆ ಬರತೊಡಗಿದ್ವು. ಹೀಗೆ ಬಿಸ್ನೆಸ್ ಆಗ್ತಾ ಇದ್ದ ಸಂದರ್ಭ 1970ರಲ್ಲಿ ಒಂದು ದೊಡ್ಡ ಸಮಸ್ಯೆ ಪಾರ್ಲೆ ಗ್ಲೂಕೋ ಕಂಪನಿಯನ್ನ ಕಾಡ್ತು. ಏನದು ಅಂತಂದ್ರೆ ಬೇರೆ ಬೇರೆ ಕಂಪನಿಗಳು ಸಹ ಈ ಗ್ಲೂಕೋ ಅನ್ನೋ ಪದವನ್ನ ಬಳಸ್ಕೊಳ್ತಾ ಇದ್ರು. ಸೊ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ನ ಸೇಲ್ಸ್ನ ಮೇಲೆ ಇತರರು ಗ್ಲೂಕೋ ಅಂತ ಬಳಸ್ಕೊಳ್ತಾ ಇದ್ದಿದ್ದು ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣ ಆಯಿತು. ಯಾಕೆ ಅಂದ್ರೆ ಗ್ಲೂಕೋ ಪದದ ಕಾಪಿರೈಟ್ ಪಾರ್ಲೆ ಕಂಪನಿಯ ಬಳಿ ಇರಲಿಲ್ಲ. ಹೀಗಿದ್ದಾಗ 1980ರಲ್ಲಿ ಗ್ಲೂಕೋ ಬದಲಿಗೆ ಪಾರ್ಲೆ ಜಿ ಅನ್ನೋ ಹೆಸರನ್ನ ಇಟ್ರು. ಜಿ ಅಂದ್ರೆ ಗ್ಲೂಕೋಸ್. ಆಕ್ಚುಲಿ ರೀಸೆಂಟ್ ಆಗಿ ನಾವು ಗಮನಿಸಿದ್ರೆ ಪಾರ್ಲೆ ಜಿ, ಜಿ ಫಾರ್ ಜೀನಿಯಸ್ ಅಂತೆಲ್ಲ ಅವರು ಆಡ್ ಕ್ಯಾಂಪೇನ್ ಮಾಡಿರೋದಿದೆ. ಈ ಗ್ಲೂಕೋ ಬದಲಿಗೆ ಜಿ ಅನ್ನೋ ಅಕ್ಷರವನ್ನು ಬಳಸ್ಕೊಂಡ್ರಲ್ಲ, ಅದು ಆಕ್ಚುಲಿ ಜೀನಿಯಸ್ ಮೂವ್. ಪಾರ್ಲೆ ಜಿ ಅಂದ ತಕ್ಷಣ ನಿಮಗೆ ಥಟ್ ಅಂತ ಏನ್ ನೆನಪಾಗುತ್ತೆ ಹೇಳಿ? ಆ ಮುದ್ದು ಹುಡುಗಿ, ಪಾರ್ಲೆ ಜಿ ಪ್ಯಾಕೆಟ್ ಮೇಲೆ ಕಾಣುವಂತ ಮುದ್ದು ಮುಖ. ಇದರ ಬಗ್ಗೆ ಅನೇಕ ಸುದ್ದಿಗಳು ಬಂದಿರೋದಿದೆ. ಆ ಹುಡುಗಿ ಯಾರು ಗೊತ್ತಾ, ಆ ಹುಡುಗಿ ಈಗ ಹೇಗಿದ್ದಾಳೆ ಗೊತ್ತಾ ಅನ್ನೋದನ್ನೆಲ್ಲ ನೀವು ಗಮನಿಸಿಯೇ ಇರ್ತೀರಿ. ನಿಜ ಸಂಗತಿ ಏನಂದ್ರೆ ಆ ಥರದ ಹುಡುಗಿ ಯಾರೂ ಇಲ್ಲ. ಮಗನ್ ಲಾಲ್ ದಯ್ಯಾ ಅನ್ನೋ ಕಲಾವಿದನ ಕಲ್ಪನೆನೇ ಪಾರ್ಲೆಜಿ ಪ್ರಾಡಕ್ಟ್ ಮೇಲೆ ಇದ್ದ ಆ ಹುಡುಗಿಯ ಚಿತ್ರ. ಇದೊಂದು ಕಲ್ಪನೆ. ಎಷ್ಟೋ ಜನ ಈಗ ಆ ಹುಡುಗಿ ಹೀಗಿದ್ದಾಳೆ, ಆಕೆನೇ ಇವಳು, ಆ ಥರದ ಕಂಪ್ಯಾರಿಸನ್ ಎಲ್ಲ ಟ್ರಾಲ್ ಮಾಡೋದು, ವೈರಲ್ ಮಾಡೋದು, ಇದನ್ನೆಲ್ಲ ನಾವು ಗಮನಿಸಿಯೇ ಇದ್ದೀವಿ. ಹೀಗೆ ಆಡ್ ಕ್ಯಾಂಪೇನ್ನಲ್ಲೂ ಸಹ ಪಾರ್ಲೆಜಿ ಸ್ವಲ್ಪ ಒಳ್ಳೊಳ್ಳೆ ಹೆಜ್ಜೆಗಳನ್ನು ಇಡ್ತಾ ಬೆಳೀತಾ ಹೋಯಿತು. ಯಾಕೆಂತಂದ್ರೆ 1998ರಲ್ಲಿ ಆಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದ ಶಕ್ತಿಮಾನನ್ನು ಸಹ ಪಾರ್ಲೆಜಿಯ ಅಂಬಾಸಿಡರ್ ಆಗಿ ಬಳಸಿಕೊಳ್ಳಲಾಗಿತ್ತು. ಹೀಗೆ ಪಾರ್ಲೆಯ ಅನೇಕ ಪ್ರಾಡಕ್ಟ್ಗಳಿದ್ರು. ಈಗ ನಮಗೆ ಹೈಡ್ ಅಂಡ್ ಸೀಕ್ ಇರಬಹುದು, ಮೊನಾಕೋ, ಪಾಪಿನ್ಸ್, ಈ ಥರದ ಅನೇಕ ಪ್ರಾಡಕ್ಟ್ಗಳನ್ನು ಜಾರಿಗೆ ತಂದಿದ್ದಾರೆ. ಆದರೂ ಪಾರ್ಲೆ ಜಿ ಅನ್ನೋದಿದೆಯಲ್ಲ, ಇದು ಒಂದು ರೀತಿ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ದ ಒಂದು ಪ್ರಾಡಕ್ಟ್. ಬಡವರಿಗೆ ಸಿಗ್ತಾ ಇತ್ತು, ಕೈಗೆಟುಕುವ ದರದಲ್ಲಿ ಸಿಗ್ತಾ ಇತ್ತು, ಒಳ್ಳೆ ಕ್ವಾಲಿಟಿಯ ಬಿಸ್ಕೆಟ್ ಇದಾಗಿತ್ತು ಅನ್ನೋ ಕಾರಣಕ್ಕೆ. ಪಾರ್ಲೆ ಜಿ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅಂತಂದ್ರೆ, ಈಗ ದೇಶದಲ್ಲಿ ಇರುವ ಒಟ್ಟಾರೆ ಗ್ಲೂಕೋ ಬಿಸ್ಕೆಟ್ಗಳ ಶೇರ್ನಲ್ಲಿ 70% ಪಾರ್ಲೆ ಜಿ ಗ್ಲೂಕೋ ಬಿಸ್ಕೆಟ್ ನದ್ದೇ ಆಗಿದೆ. 130 ಕಾರ್ಖಾನೆಗಳನ್ನ ಇಡೀ ದೇಶದಲ್ಲಿ ಹೊಂದಿದೆ ಈ ಕಂಪನಿ. 60 ಲಕ್ಷ ಅಂಗಡಿಗಳಲ್ಲಿ ಪಾರ್ಲೆಜಿ ಬಿಸ್ಕೆಟ್ ಮಾರಾಟವಾಗುತ್ತೆ. ಇಂಥ ಜಾಗದಲ್ಲಿ ಪಾರ್ಲೆಜಿ ಸಿಗೋದಿಲ್ಲ ಅನ್ನೋ ಹಾಗಿಲ್ಲ. ಆ ಥರ ಎವ್ರಿ ನೂಕ್ ಅಂಡ್ ಕಾರ್ನರ್ ಇಡೀ ದೇಶದ ಉದ್ದಗಲಕ್ಕೂ ಪಾರ್ಲೆಜಿ ಬೆಸೆದುಕೊಂಡು ಬಿಟ್ಟಿದೆ. ಫನ್ ಫ್ಯಾಕ್ಟ್ ಏನ್ ಗೊತ್ತಾ? ಇಷ್ಟೆಲ್ಲ ಕಂಪನಿ ಬೆಳೆದಿದ್ರು, 1000 ಕೋಟಿಗಳ ವಹಿವಾಟು ನಡೆಸ್ತಿದ್ರು, ಪಾರ್ಲೆಜಿ ಉತ್ಪನ್ನದ ಬೆಲೆಯನ್ನ ಜಾಸ್ತಿ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಜನ ಅಷ್ಟರ ಮಟ್ಟಿಗೆ ಅದರ ಜೊತೆಗೆ ಅಟ್ಯಾಚ್ಡ್. ಒಮ್ಮೆ 25 ಪೈಸೆ ಜಾಸ್ತಿ ಮಾಡಿದ್ರು, ಆಗ ಜನ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ಪಾರ್ಲೆಜಿ ಬಿಸ್ಕೆಟ್ನಿಂದ ಲಾಸ್ ಆದರೂ ಪರವಾಗಿಲ್ಲ ಅಂತ ಆ ಬೆಲೆಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಇತರೆ ಅನೇಕ ಉತ್ಪನ್ನಗಳಿದ್ದಾವಲ್ಲ, ಆ ಉತ್ಪನ್ನಗಳಿಂದ ಬರುವಂತಹ ಲಾಭವನ್ನ ಇದಕ್ಕೆ ಕಾಂಪೆನ್ಸೇಟ್ ಮಾಡೋದಕ್ಕೆ ಈ ಕಂಪನಿ ಬಳಸಿಕೊಳ್ತಾ ಇದೆ. ಹಾಗಾದ್ರೆ ಪಾರ್ಲೆಜಿ ಕಂಪನಿಯ ಈ ಯಶಸ್ಸಿನ ಗಾಥೆಯಿಂದ ನಾವು ಕಲಿಬೇಕಾಗಿರುವ ಪಾಠಗಳು ಏನು? ಮೊದಲನೆಯದು ಏನಪ್ಪಾ ಅಂತಂದ್ರೆ, ನಿಮಗೆ ಯಾವ ಕನಸನ್ನ ನನಸು ಮಾಡ್ಕೊಳ್ಬೇಕು ಅಂತ ಮುಂದೆ ಹೋಗ್ತಿರೋ ಅದರ ಬಗ್ಗೆ ಸರಿಯಾದ ಅಂದಾಜಿರಬೇಕು. ಒಂದು ಪ್ರಾಪರ್ ಟ್ರೈನಿಂಗ್ ಅನ್ನ ನೀವು ಪಡ್ಕೊಳ್ಬೇಕು. ಎಷ್ಟೋ ಬಾರಿ ನಮ್ಗೆ ಏನಾಗುತ್ತೆ, ಮನೆಯಲ್ಲಿ ಕೂತ್ಕೊಂಡು ಕನಸು ಕಾಣ್ತೀವಿ, ಅದನ್ನ ತಲುಪೋದಕ್ಕೆ ಬೇಕಾಗಿರುವ ಆಕ್ಚುಯಲ್ ದಾರಿಯಲ್ಲಿ ಒಂದು ದಿನಾನೂ ಹೋಗೋದಿಲ್ಲ. ಹಾಗೆ ಮಾಡಬಾರ್ದು. ನೋಡಿ, ಮದನ್ ಲಾಲ್ ಅವರು ಆ ಕಾಲದಲ್ಲೇನೆ ಜರ್ಮನಿಗೆ ಹೋಗಿ ಟ್ರೈನಿಂಗ್ ತಗೊಂಡು 60,000 ರೂಪಾಯಿ ಖರ್ಚು ಮಾಡಿ ಮಷಿನ್ ತಂದ್ರು. ವಿಶ್ವದಲ್ಲೇ ಅತಿ ದೊಡ್ಡ ಮಷಿನ್ ಅನ್ನು ಬಳಸ್ಕೊಂಡ್ರು. ಹೀಗೆ ಇದೆಲ್ಲವೂ ಸ್ಕೇಲ್ ಅಪ್ ಆಗೋದಕ್ಕೆ ಒಂದು ಫಾರ್ಮಲ್ ಟ್ರೈನಿಂಗ್ ಅನ್ನೋದು ನಿಮಗೆ ಸಹಾಯಕ್ಕೆ ಬರುತ್ತೆ. ಮುಂದಿನ ಲೆಸನ್ನು ನೀವು ಕಲಿಬೇಕಾಗಿರೋದು ಮಾರ್ಕೆಟ್ ಅನ್ನ ಸರಿಯಾಗಿ ಸ್ಟಡಿ ಮಾಡಬೇಕು. ನೋಡಿ, ಆತ್ಮನಿರ್ಭರತೆಯ ನಿರ್ಧಾರಗಳನ್ನು ಪಾರ್ಲೆಜಿ ಕೈಗೊಳ್ತು, ವಿಶ್ವ ಯುದ್ಧದ ಸವಾಲನ್ನು ಫೇಸ್ ಮಾಡ್ತು, ಕಾಪಿರೈಟ್ ಸಮಸ್ಯೆಯನ್ನು ಫೇಸ್ ಮಾಡ್ತು, ಪ್ರೈಸ್ ಜಾಸ್ತಿ ಮಾಡೋ ಹಾಗಿರಲಿಲ್ಲ. ಈ ಎಲ್ಲ ಸವಾಲುಗಳಲ್ಲೂ ಕಂಪನಿ ಮುಂದುವರಿಯೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನು? ಮಾರ್ಕೆಟ್ನ ಸ್ಟಡಿ. ಯಾವ ಪ್ರಾಡಕ್ಟ್ಗೆ ಡಿಮಾಂಡ್ ಇದೆ, ಯಾವ ಪ್ರಾಡಕ್ಟ್ ಬಂದರೆ ಜನ ಕೊಂಡುಕೊಳ್ತಾರೆ, ಆ ಪ್ರಾಡಕ್ಟ್ನ ಪ್ರೈಸಿಂಗ್ ಏನಾಗಿರಬೇಕು, ಯಾರು ಪ್ರೀಮಿಯಂ ಪ್ರಾಡಕ್ಟನ್ನು ತೆಗೆದುಕೊಳ್ತಾರೆ, ಯಾವುದು ಮಾಸ್ಗೆ ಇಷ್ಟ ಆಗುತ್ತೆ, ಇದೆಲ್ಲವನ್ನು ಸರಿಯಾಗಿ ಸ್ಟಡಿ ಮಾಡಿ ಎಷ್ಟೋ ಪ್ರಾಡಕ್ಟ್ಗಳನ್ನು ತಂದ್ರೂ ಪಾರ್ಲೆಜಿ ಅನ್ನೋದು ಮನೆ ಮನೆಗೂ ಈ ಕಂಪನಿಯನ್ನ ಬೆಸೆಯುವಂತೆ ಮಾಡ್ತು. ಆ ಥರದ ಸ್ಟಡಿ ನಿಮ್ಮದಾಗಿರಬೇಕು. ಫೈನಲಿ, ನೀವೇನೇ ಹೊಸತನವನ್ನು ತಂದ್ರೂ ನಿಮ್ಮ ಆಕ್ಚುಯಲ್ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಂತಿರುತ್ತಲ್ಲ, USP, ಆ USPಯನ್ನು ಬಿಟ್ಟು ಕೊಡಬಾರ್ದು. ಅಗೈನ್, ಪಾರ್ಲೆಜಿ ಬಿಸ್ಕೆಟ್ ಕಾಮನ್ ಮ್ಯಾನ್ಗೆ ಬಹಳ ಹತ್ರ ಆಗಿದ್ದು ಆ ಕಾರಣಕ್ಕಾಗಿದೆ. ಸೊ ಇಂಥ ಲೆಸನ್ಗಳನ್ನು ನೀವು ಕಲಿತು
ಉತ್ತಮ ಉದ್ಯಮಿ ಆಗೋದಕ್ಕೆ ಸಾಧ್ಯ. ಸೊ ನಿಮ್ಮ ಕನಸನ್ನ ಅರ್ಧ ದಾರಿಗೆ ಬಿಡಬೇಡಿ. ಈ ಥರ ಗೆದ್ದವರು ಕಲಿಸಿಕೊಟ್ಟಿರುವ ಅನೇಕ ಕೋರ್ಸ್ಗಳು ಇಂಡಿಯನ್ ಮನಿಯ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಬುದ್ಧಿವಂತರಾಗಿ ಎಲ್ಲ ಸಂಕೋಲೆಗಳನ್ನು ತೊಡೆದು ಯಶಸ್ವಿಯಾಗಿ.